ಹಿಂದೂಗಳೇ, ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ, ನೆನಪಿಡಿ. ನಾವು ಅದನ್ನ ಎಷ್ಟರ ಮಟ್ಟಿಗೆ ಇಗ್ನೋರ್ ಮಾಡ್ತೇವೆ ಅಂತಂದ್ರೆ, ಮಗ್ಗುಲಲ್ಲಿ ನೀರಲ್ಲ, ರಕ್ತ ಹರಿಯುವವರೆಗೂ ನಮಗೆ ಅದು ಎಚ್ಚರಗೊಳ್ಳುವುದಿಲ್ಲ. ಅದೇ ಟ್ಯಾಕ್ಟಿಸ್ ಅನ್ನ ಈಗ ಮತ್ತೆ ಸಿದ್ದರಾಮಯ್ಯನವರಿಂದ ರಾಹುಲ್ ಗಾಂಧಿಯವರೆಗೆ, ಪ್ರಿಯಾಂಕಾ ಖರ್ಗೆಯಿಂದ ಜಾರ್ಜ್ ಸೊರೋಸ್ ವರೆಗೆ ಈ ಎಲ್ಲ ರೀತಿಯ ಒಂದು ಭಾರತ ವಿರೋಧಿ ಶಕ್ತಿಗಳ ಧ್ರುವೀಕರಣ ಈಗ ಆಗ್ತಾ ಇದೆ. ಜಾತಿ ಗಣತಿಯ ಮುಂದುವರಿದ ರೂಪ ಇದು. ಜಾತಿ ಗಣತಿಯ ಗರ್ಭದಲ್ಲಿ ಅಡಗಿದ ಷಡ್ಯಂತ್ರ ಏನು ಅನ್ನೋದನ್ನ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಮೌಲಾನಾ ಸಾಜಿದ್ ನೊವಾನಿ ಇಸ್ಲಾಮಿಕ್ ಕಲ್ಚರ್ ಕಾನ್ಕ್ಲೇವ್ ಅಲ್ಲಿ ಬಾಯ್ ಬಿಟ್ಟಿದ್ದಾರೆ. ಇದು ನಮಗೆ ಸಿಕ್ಕಿದ ಪರಮಾಸ್ತ್ರ. ಹಿಂದೂಗಳೆಲ್ಲರೂ ಸೋಷಿಯಲ್ ಮೀಡಿಯಾದ ಮೂಲಕ ಒಟ್ಟಾಗ್ತಾ ಇದ್ದಾರೆ. ಇವರನ್ನು ಹೀಗೆ ಬಿಟ್ರೆ ಖಂಡಿತವಾಗಿ 2047 2057ರಲ್ಲಿ ಇಸ್ಲಾಮಿಕ್ ಭಾರತ ಮಾಡ್ತೇವೆ ಅಂತ ಹೊರಟಿದ್ರಲ್ಲ, ಅದು 3057ರಲ್ಲೂ ಆಗುದಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಆದ್ದರಿಂದ ಜಾತಿ ಗಣತಿ ಅಸ್ತ್ರ ಈಗ ಅರ್ಥ ಆಯ್ತಲ್ಲ ನಿಮಗೆ. ರಾಹುಲ್ ಗಾಂಧಿ ಅವರ ಜಾತಿ ಗಣತಿ, ಸಿದ್ದರಾಮಯ್ಯನವರ ಜಾತಿ ಗಣತಿ, ಪ್ರಿಯಾಂಕಾ ಖರ್ಗೆ ಅವರ RSS ನೋಂದಣಿ ಅಸ್ತ್ರ. ಹಾಗಾಗಿ ಈ ಮೌಲಾನಾ ಸಾಜಿದ್ ನೊವಾನಿ ಅವರ ಮಾತಿದೆಯಲ್ಲ, ಅದು ಅಷ್ಟು ಸುಲಭಕ್ಕಾಗಿ ಅಥವಾ ಅದನ್ನ ತಳ್ಳಿ ಹಾಕುವ ಏನೋ ನಾಯಿ ಬೊಳಗದ ಕ್ಷಣ ದೇವಲೋ ಕಾಳಾಗತ್ತೆ, ಚಪರಾಸಿ ನನ್ನ ಮಕ್ಕಳು ಏನೋ ಹೇಳ್ತಾವೆ ಬಿಟಾಕಿ ಬುದ್ಧಿಶೂನ್ಯ ಅಂತ ನಾವು ಬಿಡುವಾಗೆ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಒಂದೊಂದು ಬದಲಾವಣೆಗಳು, ಒಂದೊಂದು ಷಡ್ಯಂತ್ರ, ಯಾವ ರೀತಿಯೆಲ್ಲ ರಾಜಕೀಯವಾಗಿ ಈ ದೇಶವನ್ನ ಮುಗಿಸಬೇಕು, ಈ ದೇಶದ ಮೂಲ ನಿವಾಸಿಗಳನ್ನ, ಹಿಂದೂಗಳನ್ನ, ಹಿಂದೂ ಅಸ್ಮಿತೆಯನ್ನ, ಸನಾತನ ಧರ್ಮವನ್ನ, ಮುಖ್ಯವಾಗಿ ಹಿಂದೂಗಳ ಒಗ್ಗಟ್ಟನ್ನ ಹೇಗೆ ಛೇದಿಸಬೇಕು, ಹೇಗೆ ಒಡೆಯಬೇಕು, ಆ ಒಡೆಯುವ ಮೂಲಕ ಈ ದೇಶವನ್ನ ಇಸ್ಲಾಮಿಕ್ ಕಂಟ್ರಿಯಾಗಿ ಹೇಗೆ ಮಾಡಬಹುದು, ಅದಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅನ್ನೋದು ನಮ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಕೆಲವು ಸರಿ ಕೆಲವು ಮಾತುಗಳನ್ನ ನಾವು ಕಿವಿ ಮೇಲೆ ಹಾಕೊಳ್ತೇವೆ, ಅದನ್ನ ಮನಸ್ಸಿಗೂ ತೆಗೆದುಕೊಳ್ಳುವುದಿಲ್ಲ, ಹೃದಯಕ್ಕೂ ತೆಗೆದುಕೊಳ್ಳುವುದಿಲ್ಲ, ಚಿಂತನೆಗಂತೂ ಅದು ಮುಟ್ಟುವುದೇ ಇಲ್ಲ. ಆದರೆ ಭಾರತದ ಒಳಗಿನ ಭಾರತ ವಿರೋಧಿಗಳು, ಭಾರತದ ಹೊರಗಿನ ಭಾರತದ ವಿರೋಧಿಗಳೊಟ್ಟಿಗೆ ಸೇರ್ಕೊಂಡು ಈಗ ಎಂತೆಂಥ ಷಡ್ಯಂತ್ರವನ್ನ, ಎಂತೆಂಥ ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಕಣ್ಣೆದುರೇ ನಡೀತಾ ಹೋಗ್ತದೆ. ಆದ್ರೆ ನಾವು ಅದನ್ನ ಇಗ್ನೋರ್ ಮಾಡ್ತಾ ಇದ್ದೇವೆ. ಹಿಂದೂಗಳೇ, ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ, ನೆನಪಿಡಿ. ನಾವು ಅದನ್ನ ಎಷ್ಟರ ಮಟ್ಟಿಗೆ ಇಗ್ನೋರ್ ಮಾಡ್ತೇವೆ ಅಂತಂದ್ರೆ, ಮಗ್ಗುಲಲ್ಲಿ ನೀರಲ್ಲ, ರಕ್ತ ಹರಿಯುವವರೆಗೂ ನಮಗೆ ಅದು ಎಚ್ಚರಗೊಳ್ಳುವುದಿಲ್ಲ. ಒಂದು ಸುದೈವ 12 ವರ್ಷದ ಹಿಂದೆ ಮೋದಿಯವರ NDA ಸರ್ಕಾರ ಈ ದೇಶದ ಆಡಳಿತದ ಚುಕ್ಕಾಣಿಯನ್ನ ಒಮ್ಮೆ ಹಿಡಿಯದಿದ್ದರೆ ಈ ದೇಶದ ಭವಿಷ್ಯ ಏನಾಗ್ತಾ ಇತ್ತು, ಈ ದೇಶದ ವರ್ತಮಾನ ಏನಾಗ್ತಾ ಇತ್ತು, ಈ ದೇಶದಲ್ಲಿ ಬದುಕುವ 80ಕ್ಕೂ ಹೆಚ್ಚು ಶೇಕಡ ಹಿಂದೂಗಳ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡಿದ್ರೇನೆ ನಿಮಗೆ ಹೃದಯ ಸ್ತಂಭನ ಆಗುತ್ತೆ. ಅಂತ ಒಂದು ವಿಷಯದ ಬಗ್ಗೆ ನಿಮ್ಮೊಟ್ಟಿಗೆ ಇವತ್ತು ಮಾತಾಡಿದೆ. ನೀವು ಹಲವಾರು ಕಡೆ ನೋಡಿರ್ತೀರಿ, ಕೇಳಿರ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಈ ಮಹಾ ಗಡ್ಡದಾರಿಯ ಮಾತನ್ನು ನೀವು ಕೇಳಿರ್ತೀರಿ. ಆದ್ರೆ ಇದರ ಒಳಮರ್ಮ ಮತ್ತು ಒಂದು ಸಂಘಟಿತವಾದ ಪ್ರಯತ್ನ, ಇದರಲ್ಲಿ ಇಂಡಿಕೂಟ ಇದೆ, ಕಾಂಗ್ರೆಸ್ ಇದೆ, ಸೋರಸ್ ಇದ್ದಾರೆ, ಆಮೇಲೆ ಅಮೆರಿಕ, ಟರ್ಕಿ, ಬಾಂಗ್ಲಾ, ಪಾಕಿಸ್ತಾನ್, ಈ ರೀತಿಯ ಭಾರತದ ಅಭಿವೃದ್ಧಿಯನ್ನ ಮತ್ತು ಮೂಲ ಭಾರತದ ಇಡೀದಾದಂತ ಒಂದು ಡೆಮೋಗ್ರಫಿ ಈಗ ಮತ್ತೆ ಅದು ಅಚ್ಚುಕಟ್ಟಾಗಿ ನಿರ್ಮಾಣಗೊಳ್ತಾ ಇದೆಯಲ್ಲ, ಅದನ್ನ ಸಹಿಸಲಾರದ. ಅದಕ್ಕಿಂತ ಮುಖ್ಯವಾಗಿ ಯಾವ ಪಶ್ಚಿಮ ಬಂಗಾಳವನ್ನ, ಯಾವ 7 ಸಿಸ್ಟರ್ಸ್ ಅನ್ನ, ಯಾವ ಈಶಾನ್ಯ ರಾಜ್ಯಗಳನ್ನ ಭಾರತದಿಂದ ಕತ್ತರಿಸಿ ಬಿಸಾಡ್ತೇವೆ ಅಂತ ಟೊಂಕ ಕಟ್ಟಿ 75%ಕ್ಕೂ ಹೆಚ್ಚು ಮಮತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿದ್ರು. ಅವರಿಗೆ ಈ ಮೊನ್ನೆಯ ಎಲೆಕ್ಷನ್ ನ ರಿಸಲ್ಟ್ ಪ್ರತ್ಯಾಘಾತ ಅಲ್ಲ, ಮರ್ಮಾಘಾತ ಅಲ್ಲ, ಅವರಿಗೆ ಹೃದಯಾಘಾತವೇ ಆಗಿದೆ. ಈಗ ಅವರು ಮತ್ತೆ ಹೊಸ ಹೊಸ ಅಸ್ತ್ರಗಳಿಂದ ಬರ್ತಾ ಇದ್ದಾರೆ. ಈ ಹಿಂದೂಗಳ ಧ್ರುವೀಕರಣ, ಬ್ರಿಟಿಷ್ ಕಾಲದಿಂದ ಡಚ್ಚರು, ಬ್ರಿಟಿಷರು, ಏನೋ ಬೇರೆ ಬೇರೆ ರೀತಿಯ ಮೊಘಲರು, ಇವರೆಲ್ಲರೂ ಈ ದೇಶವನ್ನ ತಮಗೆ ಬೇಕಾದಾಗೆ ಲೂಟಿ ಹೊಡೆದು ಆಡಳಿತ ಮಾಡಿದ್ರಲ್ಲ ನೂರಾರು ವರ್ಷ. ಅದರ ಮೂಲ ಧಾತು ಏನು, ಮೂಲ ದೌರ್ಬಲ್ಯ ಏನು? ನಮ್ಮ ರಾಜರುಗಳ ಮಧ್ಯೆ ಇಲ್ಲದ ಒಂದು ಒಗ್ಗಟ್ಟು, ಒಬ್ಬರ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಕೊನೆಗೂ ಅದನ್ನೇನ್ ಮಾಡಿದ್ರು, ಒಡೆದು ಆ ದೌರ್ಬಲ್ಯವನ್ನೇ ಇಟ್ಕೊಂಡು ಒಬ್ರು 900 ವರ್ಷ ಆಳಿದ್ರು, ಇನ್ನೊಬ್ರು 295 ವರ್ಷ ಆಳಿದ್ರು. ಅದೇ ಟ್ಯಾಕ್ಟಿಸ್ ಅನ್ನ ಈಗ ಮತ್ತೆ ಸಿದ್ದರಾಮಯ್ಯನವರಿಂದ ರಾಹುಲ್ ಗಾಂಧಿಯವರೆಗೆ, ಪ್ರಿಯಾಂಕಾ ಖರ್ಗೆಯಿಂದ ಜಾರ್ಜ್ ಸೊರೋಸ್ ವರೆಗೆ ಈ ಎಲ್ಲ ರೀತಿಯ ಒಂದು ಭಾರತ ವಿರೋಧಿ ಶಕ್ತಿಗಳ ಧ್ರುವೀಕರಣ ಈಗ ಆಗ್ತಾ ಇದೆ. ಇದನ್ನ ನಾವು ಎಚ್ಚರದಿಂದ ಇದನ್ನ ನಾವು ಎಷ್ಟು ಎಚ್ಚರದಿಂದ ಗಮನಿಸ್ತೇವೆ ಮತ್ತು ನಮ್ಮನ್ನ ಹೊಡೆಯಲಿಕ್ಕೆ, ತುಂಡು ಮಾಡಲಿಕ್ಕೆ
ಬರ್ತಾ ಇರುವಂತ ಈ ಶಕ್ತಿಗಳ ವಿರುದ್ಧ ಬಂಗಾಲವನ್ನ ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಾವು ಮುಂದೆ ಬರದೇ ಇದ್ರೆ ನಾವು ಮತ್ತೆ ಭಾರತವನ್ನ ಹಿಂದೂ ರಾಷ್ಟ್ರವಾಗುವುದು ಬಿಡಿ, ಭಾರತವನ್ನ ಭಾರತವಾಗಿ ಉಳಿಲಿಕ್ಕೆ ನಾವು ಕನಸು ಕಟ್ಟುವುದನ್ನ ಬಿಡಬೇಕಾಗತ್ತೆ. ಪ್ರಿಯಾಂಕಾ ಖರ್ಗೆ ಅವರ RSS ಮೇಲಿನ ವಾಗ್ದಾಳಿ ಮತ್ತು ಆಘಾತ ಏನಿದೆ, ನೋಂದಣಿ ಅಸ್ತ್ರ, ಅದು ಸುಖ ಸುಮ್ಮನೆ ಅಲ್ಲ. ಕೇವಲ ಅದು RSS ಹಣಿಬೇಕು ಅಂತ ಹೊರಟಿದ್ದಾರೆ ಪ್ರಿಯಾಂಕಾ ಖರ್ಗೆ ಅಂತ ನಾವು ಭಾವಿಸಿದ್ರೆ ನಮ್ಮಂತ ಮುಟ್ಟಾಳ್ರಿಲ್ಲ. ಒಂದು ದಿನ ಮೊದಲು ತನ್ನ CM ಪಟ್ಟವನ್ನ ಬಿಟ್ಟು ಕೊಡುವ ಒಂದು ದಿನ ಮೊದಲು ಜಾತಿ ಗಣತಿ ಅಸ್ತ್ರವನ್ನ ಪ್ರಯೋಗಿಸಿ ಹೋದ್ರಲ್ಲ, ಆ ವರದಿಯನ್ನ ಪ್ರಕಟಿಸಿ ಸಿದ್ದರಾಮಯ್ಯನವರು ಅದು ಕೇವಲ ಮುಸ್ಲಿಮರ ತುಷ್ಟೀಕರಣ ಅಂತ ಭಾವಿಸಿದ್ರೆ ನಮ್ಮಂತ ಬೇಕೂಫುಗಳಿಲ್ಲ, ನೆನ್ಪಿಡಿ. ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಾನು ಮುಂದೆ ಮಂಡಿಸುವ ವಿಷಯಗಳ ಬಗ್ಗೆ, ಆ ತರ್ಕದ ಬಗ್ಗೆ, ಆ ಘೋರ ಸತ್ಯದ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಪ್ರತಿಕ್ರಿಯಿಸುವುದ ಮೂಲಕ ನಾವು ಈ ಪರಿಕ್ರಮದಲ್ಲಿ ಭಾಗಿಯಾಗ್ತೇವೆ ಅನ್ನುವ ಒಂದು ಆ ಸೂಕ್ಷ್ಮ ಸಂದೇಶವನ್ನ ನಿಮ್ಮ ಪ್ರತಿಕ್ರಿಯೆ ಮೂಲಕ ಕಳಿಸಿ. ಬಹುಶಃ ಆ ಮೂಲಕ ಈ ವಿಡಿಯೋವನ್ನ ಹೆಚ್ಚೆಚ್ಚು ಶೇರ್ ಮಾಡಿ. ಇದು ಹಿಂದೂಗಳ ಅಳಿವುಳುವಿನ ಪ್ರಶ್ನೆ, ಸನಾತನ ಧರ್ಮದ ಅಳಿವುಳುವಿನ ಪ್ರಶ್ನೆ, ಭಾರತದ ಅಖಂಡತೆಯ, ಭವ್ಯತೆಯ ಮತ್ತು ದಿವ್ಯತೆಯ ಉಳಿವಿನ ಪ್ರಶ್ನೆ, ನಮ್ಮ ಆರಾಧನಾ ಸಂಸ್ಕೃತಿ, ನಮ್ಮ ಅಸ್ಮಿತೆಯ ಉಳಿವಿನ ಪ್ರಶ್ನೆ. ಅದರ ಬುಡಕ್ಕೆ ಈಗ ಬೆಂಕಿ ಹಾಕಲಿಕ್ಕೆ ಒಂದು ಶಕ್ತಿ ಹೊರಟಿದೆ. ಈ ಶಕ್ತಿ ಅಂತಿಂತ ಶಕ್ತಿ ಅಲ್ಲ, ಇದು ಒಂದು ವಿಶ್ವದ ಎಲ್ಲ ಭಾರತ ವಿರೋಧಿ, ಮೋದಿ ವಿರೋಧಿ, ಹಿಂದೂ ವಿರೋಧಿ, ಸನಾತನ ವಿರೋಧಿ ಶಕ್ತಿಗಳ ಕ್ರೋಢೀಕರಣದ ಒಂದು ಆಘಾತ ಅನ್ನೋದನ್ನ ನಾವು ಮರೆಯಬಾರದು. ಹಾಗಾದ್ರೆ ಏನು ವಿಷಯ ಏನು ಅನ್ನೋದನ್ನ ಈಗ ನಿಮ್ಮೊಟ್ಟಿಗೆ ನಾನು ವಿವರವಾಗಿಡ್ತೇನೆ. ಸ್ವಲ್ಪ ಈ ವಿಡಿಯೋ ದೀರ್ಘ ಆಗಬಹುದು, ಆದರೆ ದಯವಿಟ್ಟು ನಮಗಲ್ಲದೆ ಇದ್ರು, ನಮ್ಮ ಮಧ್ಯ ವಯಸ್ಸನ್ನ ದಾಟಿದ್ದೇವೆ ನಾವು, ಆದ್ರೆ ನಮ್ಮ ಮುಂದಿನ ಪೀಳಿಗೆಗಾದರೂ ನಾವು ಭಾರತವನ್ನ ಉಳಿಸಿ ಹೋಗಬೇಕು ಅಂತಾದ್ರೆ ದಯವಿಟ್ಟು ಈ ವಿಡಿಯೋವನ್ನ ನೋಡಿ. ಈ ವಿಷಯವನ್ನ ನಾವು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ನಮ್ಮ ಹಣೆಬರವೇ ಹಾಗೆ. ಅದು ಹಿಂದೂಗಳ ಹಣೆಬರ ಏನು ಅಂದ್ರೆ ನಾವು ಯಾವ ವಿಷಯವನ್ನೂ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಈಗ ಒಂದು 12 ವರ್ಷದಲ್ಲಿ ಹಿಂದೂ ಜಾಗೃತಿ, ಸನಾತನ ಜಾಗೃತಿ, ನಮ್ಮ ಅಸ್ಮಿತೆಯ ಜಾಗೃತಿ, ರಾಮಲಲ್ಲಾನ ಮಂದಿರದ ನಿರ್ಮಾಣ, ಮಥುರಾದ ಬಗ್ಗೆ ಅತ್ಯಂತ ಕರಾರುವಕ್ಕಾದಂಥ ಹೆಜ್ಜೆ, ಜ್ಞಾನವ್ಯಾಪಿ ಮಸೀದಿಯ ಒಂದು ತೀರ್ಪು, ಇವೆಲ್ಲವೂ ಈಗ ಒಂದಕ್ಕೊಂದು ಪೂರಕವಾಗಿ ಬರ್ತಾ ಇದೆ. ನ್ಯಾಯಾಂಗ ಈ ದೇಶದ ಅಸ್ಮಿತೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಒಂದು ಅದ್ಭುತವಾದ ತೀರ್ಪುಗಳನ್ನು ಕೊಡ್ತಾ ಇದೆ. ಇವೆಲ್ಲವೂ ಕೂಡ ಒಂದು ಕಲಶಪ್ರಾಯವಾಗಿ ಪಶ್ಚಿಮ ಬಂಗಾಳ ಬಿಜೆಪಿ ಗೆಲ್ತದೆ ಅನ್ನುವಂತ ಯಾವ ನಿರೀಕ್ಷೆಯೂ ಇರಲಿಲ್ಲ, ಯಾವ ಸಮೀಕ್ಷೆಯೂ ಇರಲಿಲ್ಲ. ಸ್ವತಃ ಬಿಜೆಪಿಗೆ ಎಷ್ಟು ಮಟ್ಟಿಗೆ ಭರವಸೆ ಇತ್ತೋ ಇಲ್ಲ ಗೊತ್ತಿಲ್ಲ, ಆದರೆ RSSಗೆ ಭರವಸೆ ಇತ್ತು. ಈ ದೇಶದ ಇವತ್ತಿನ ಬದಲಾವಣೆಯ ಮೂಲ ನೆಲೆ ಎಲ್ಲಿದೆ ಅಂತಂದ್ರೆ ಅದು 100 ವರ್ಷದ ದಾಟಿದ ಈ RSSನ ಪಥಸಂಚಲನ ಕೇವಲ ಹೆಜ್ಜೆಯ ಸಪ್ಪಳ ಅಲ್ಲ, ಕಾಕಿಯ ಸಮವಸ್ತ್ರದ ಕಾಣುವಿಕೆ ಅಲ್ಲ, ಕೈಯಲ್ಲಿದ್ದ ಲಾಠಿಯ ಒಂದು ಸಾಂಕೇತಿಕ ಸ್ವರೂಪ ಅಲ್ಲ. ಅದು ಇಡೀ ಹಿಂದೂ ಜಾಗೃತಿಯ ಮಹಾಯಜ್ಞದ ಪ್ರತಿಫಲ. ಅದರ ಪರಿಣಾಮ, ಅದರ ಫಲಶ್ರುತಿ ಬಂಗಾಲದ ಗೆಲ್ಲುವಿಕೆ. ಅದೇ ಈಗ ಇವರ ಎದೆ ನಡೆಸಿರೋದು. ಮೌಲಾನಾ ಸಾಜಿದ್ ನವಾನಿ ಇವರು ಮೊನ್ನೆ ಒಂದು ವಿಡಿಯೋವನ್ನ ಇಂಡಿಯನ್ ಇಸ್ಲಾಮಿಕ್ ಕಲ್ಚರ್ ಕಾನ್ಕ್ಲೇವ್ ವೇದಿಕೆಯಲ್ಲಿ ಸಮಾರೋಪ ಭಾಷಣವನ್ನ ಮಾಡಿದ್ದಾರೆ. ಇಂಡಿಯನ್ ಪರ್ಸನಲ್ ಲಾ ಬೋರ್ಡಿನ ಸದಸ್ಯರು ಕೂಡ. ಈ ಮನುಷ್ಯ ಈಗ ಕಾಂಗ್ರೆಸ್ಸಿನ ಜಾತಿ ಗಣತಿ ಅಂತ ರಾಹುಲ್ ಗಾಂಧಿಯ ಮಂತ್ರ ಏನಿದೆಯಲ್ಲ, ಅದೊಂದು ತಂತ್ರ ಮತ್ತು ಅದೊಂದು ಷಡ್ಯಂತ್ರ ಅನ್ನೋದನ್ನ ತೆರೆದು ಇಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಯಾಕೆ RSSನ ಮೇಲೆ ಈ ರೀತಿಯ ದಾಳಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯವನ್ನ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೋಗುವ ಮೊದಲನೇ ದಿನ ಕಳೆದ ಅವರ ಅವಧಿಯಲ್ಲೇ ಜಾತಿ ಗಣತಿ ರಿಪೋರ್ಟ್ ಇತ್ತು, ಮಾಡಿಲ್ಲ. ಕೇಂದ್ರದಲ್ಲೇ UPA ಸರ್ಕಾರ ಇರುವಾಗಲೂ ಮಾಡಿದ್ರು, ಅದನ್ನ ಓಪನ್ ಮಾಡಿರಲಿಲ್ಲ. ಆದ್ರೆ ಈಗ ಅದನ್ನ ಮೊನ್ನೆ ಅವರು ಓಪನ್ ಮಾಡಿರೋದು ಒಂದು DKಶಿಯ ಕಾರಣ ಇರಬಹುದು, ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಗ್ಲೋಬಲ್ ಆಗಿ ವಿಶ್ವದಲ್ಲೇ ಭಾರತವನ್ನ ಮಣಿಸುವ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆಯಲ್ಲ, ಅದಕ್ಕೆ ಈ ಜಿರ್ಲೆ ಪಾರ್ಟಿ, ಇಂಡಿ ಕೂಟ, ನಮ್ಮ ರಾಹುಲ್ ಗಾಂಧಿ ಅವರ ಗ್ಯಾಂಗು, ಇವೆಲ್ಲವೂ ಏನು ಸಪೋರ್ಟಿವ್ ಆಗಿ ಏನು ಮಾಡ್ಲಿಕ್ಕೆ ಹೊರಟಿದೆ, ಎಲ್ಲ ಅಸ್ತ್ರಶಸ್ತ್ರಗಳು ಫೇಲ್ ಆಯ್ತು. ಕೊನೆಗೆ ಉಳಿದಿರುವುದೇನು, ಹಿಂದೂಗಳನ್ನ ಒಡೆದು ಆಳಿದಂತ ಬ್ರಿಟಿಷರ, ಮಹಮ್ಮದಿಯರ ಅದೇ ಹಳೆಯ ತಂತ್ರವನ್ನ ಈಗ ಬಳಸಲಿಕ್ಕೆ ಹೊರಟಿದ್ದಾರೆ. ಮೌಲಾನಾ ಸಾಜಿದ್ ನವಾನಿ ಅವರ ಬಾಯಲ್ಲಿ ಬಂದ ಮಾತುಗಳು ಅದನ್ನ ಸ್ಪಷ್ಟೀಕರಿಸ್ತವೆ. ಏನ್ ಹೇಳಿದ್ರು ಅವರು? ನಾನು 30 ವರ್ಷ ಈ ದೇಶವನ್ನ ತಿರುಗಾಡಿದ್ದೇನೆ, ಅಧ್ಯಯನ ಮಾಡಿದ್ದೇನೆ, ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಹಿಂದೂಗಳು ಬಹುಸಂಖ್ಯಾತರಲ್ಲ, ಬಹುಸಂಖ್ಯಾತರಾಗಿ ಉಳಿದಿಲ್ಲ. ಇಲ್ಲಿ ಹಿಂದೂಗಳಲ್ಲಿ ಎರಡೇ ಎರಡು ಮುಖ್ಯವಾದ ಪಂಗಡ, ಒಂದು ಸೆಕ್ಯುಲರ್ ಹಿಂದೂಗಳು, ಇನ್ನೊಂದು ಪ್ಯಾಸಿಸ್ಟ್ ಹಿಂದೂಗಳು.
ಸೆಕ್ಯುಲರ್ ಹಿಂದೂಗಳು ಪ್ಯಾಸಿಸ್ಟ್ ಹಿಂದೂಗಳು ಸೇರ್ಕೊಂಡು ಇವತ್ತು ರಾಜಕೀಯವಾಗಿ ನಮ್ಮನ್ನ ಸಂಪೂರ್ಣವಾಗಿ ಹಾಳು ಮಾಡಿದವೆ. ಸೆಕ್ಯುಲರ್ ಹಿಂದೂಗಳು ಸೇರ್ಕೊಂಡು ರಾಜಕೀಯವನ್ನ ಪ್ಯಾಸಿಸ್ಟ್ಗಳ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ಆರಂಭ ಮಾಡ್ತಾ ಅವ್ರು ಯಾವ ರೀತಿಯ ಲೆಕ್ಕಾಚಾರವನ್ನ ಕೊಡ್ತಾರೆ. ಅದಕ್ಕೂ ಪೂರ್ವದಲ್ಲಿ ನಿಮಗೊಂದು ಮಾತು ಹೇಳಬೇಕು. ನಮ್ಮಲ್ಲಿ ಜನಗಣತಿ 10 ವರ್ಷಕ್ಕೊಮ್ಮೆ ನಡೀತದಲ್ಲ, ಅದರ ಚಹರೆ ಏನು, ಅದರ ರೂಪ ಸ್ವರೂಪ ಏನು ಅಂತ ನಿಮ್ಗೆ ಹೇಳಿ ಆಮೇಲೆ ಮೌಲಾನಾ ಅವರ ಮಾತಿನ ಗೂಢಾರ್ಥ, ಮತಿತಾರ್ಥ, ಸೂಕ್ಷ್ಮಾರ್ಥ ಅವೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 10 ವರ್ಷಕ್ಕೊಮ್ಮೆ ನಮ್ಮಲ್ಲಿ ಜನಗಣತಿ ನಡೆಯುತ್ತದೆ. ಧರ್ಮದ ಆಧಾರಿತ ಜನಗಣತಿ. ಹಿಂದೂಗಳು, ಅದರ ನಂತರ ಬಹುಸಂಖ್ಯಾತರು ಮುಸ್ಲಿಮರು, ಅದರ ನಂತರ ಸಿಖ್ಖರು, ಆಮೇಲೆ ಒಂದೊಂದೇ ಬರ್ತಾ ಹೋಗುತ್ತೆ. 2011ರಲ್ಲಿ ಜನಗಣತಿ ನಡೆದಿತ್ತು. ಅದು 2021ರಲ್ಲಿ ನಡೆಯಬೇಕಾಗಿತ್ತು. ಆದರೆ ಕೋವಿಡ್ನ ಕಾರಣಕ್ಕಾಗಿ 2021ರಲ್ಲಿ ಜನಗಣತಿ ನಡೆದಿಲ್ಲ. ಆ ನಂತರ ಈ ರಾಜಕೀಯ ಚಿಂತನೆ ಬದಲಾಯಿತು. ಜನಗಣತಿ ಬದಲು ಜಾತಿ ಗಣತಿ ಆಗಬೇಕು. ಜಾತಿ ಗಣತಿ ಆದರೆ ಜಾತಿಯ ಆಧಾರದಲ್ಲಿ ಅವರಿಗೆ ನಾವು ಸೌಲಭ್ಯಗಳನ್ನು ಕೊಡಬಹುದು ಅಂತ ನಮಗೊಂದು ಮಂಕುಬೂಜಿ ಎರಸಿ ಜಾತಿ ಗಣತಿ ಅಂತ ಹೊರಟಿದ್ದೆ ಹಿಂದೂಗಳ ಇಡೀ ಸಮುದಾಯವನ್ನ ಚಿಂದಿ ಚಿತ್ರಾನ್ನ ಮಾಡ್ಲಿಕ್ಕೆ. ಅದಕ್ಕೆ ಉದಾಹರಣೆಯಾಗಿ ನಮ್ಮ ಸಿದ್ದರಾಮಯ್ಯನವರು ಒಂದಿನ ಮೊದಲು ಜಾತಿ ಗಣತಿಯ ರಿಪೋರ್ಟ್ ಅನ್ನು ಹೊರಗಡೆ ಹಾಕಿದ್ರಲ್ಲ, ಅದರಲ್ಲಿ 14% ಮುಸ್ಲಿಮರು, 7-8% ಹಿಂದೂಗಳು. ಅದನ್ನೇಗೆ ಲಿಂಗಾಯತರು ಎಷ್ಟು, ಗೌಡ ಸಮಾಜ ಎಷ್ಟು, ಜೈನ ಸಮಾಜ ಎಷ್ಟು, ಈ ತರ ಅದನ್ನ ಎಲ್ಲ ಬೈಫರ್ಕೇಟ್ ಮಾಡಿ ನೀವು ಯಾರು ಹಿಂದೂಗಳಲ್ಲ. ಮುಸ್ಲಿಮರಲ್ಲಿ ಅಲ್ಲಿ ಶಿಯಾ ಸುನ್ನಿ ಇದೆ, ಪಸ್ಮಂದ ಮುಸ್ಲಿಮರು. ಮೋದಿ ಅವರು ಬಹಳ ಅದ್ಭುತವಾಗಿ ಇದನ್ನ ಗಣನೆ ಮಾಡಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ವಿಡಿಯೋನು ಮಾಡಿದ್ದೇವೆ. ಅಲ್ಲಿ ಆ ಒಳ ಪಂಗಡಗಳನ್ನ ಅದನ್ನ ಗಮನಿಸ್ತಾ ಇಲ್ಲ ಇವರು. ಮುಸ್ಲಿಂ ಅಂದ್ರೆ ಒಂದು, ಹಿಂದೂಗಳಂದ್ರೆ ಚಿಂದಿ ಚಿತ್ರಾನ್ನ. ಈ ರೀತಿಯಲ್ಲಿ ಈಗ ಜಾತಿ ಗಣತಿ ಅಂತ ಬರ್ಲಿಕ್ಕೆ ಶುರು ಆಗಿದೆ. ಈಗ 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂತ ನೀವು ಗಮನಿಸಿದ್ರೆ, ಹಿಂದೂಗಳು 79.80% ಅಂದ್ರೆ 96,63,00,000. ಇನ್ನು ಹಿಂದೂ ಧರ್ಮವನ್ನು ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಮುಸ್ಲಿಂ. ಅದಕ್ಕೂ ಮೊದಲು ಈ ಶೇಕಡಾವಾರು ಪ್ರಕಾರ 96,63,00,000 2011ರಲ್ಲಿ ಇದ್ದದ್ದು. ಇದು 11ರ ಜನಗಣತಿ ಆಯ್ತಾ. ಈ ಜನಗಣತಿಯ ಪ್ರಕಾರ ಈಗ 110 ಕೋಟಿ ನಮ್ಮ ಹಿಂದೂಗಳಾಗಿದ್ದಾರೆ ಅನ್ನೋದು ಒಂದು ಲೆಕ್ಕಾಚಾರ. ಇನ್ನು ಆ ಹೊತ್ತಿನಲ್ಲಿ 2011 ಮುಸ್ಲಿಮರ ಸಂಖ್ಯೆ ಎಷ್ಟು? 14.23%. ಒಟ್ಟು 17,22,00,000. ಇನ್ನು ಕ್ರಿಶ್ಚಿಯನ್ನರು 2.30%, 2,78,00,000. ಸಿಖ್ಖರು 2.8 ಕೋಟಿ, ಜೈನರು 45 ಲಕ್ಷ, ಇತರೆ ಅಂದ್ರೆ 79 ಲಕ್ಷ. ಇತರೆ ಯಾವುದೇ ಧರ್ಮ ಅನುಸರಿಸದೇ ಇರುವವರು 29 ಲಕ್ಷ. ಇದು 2011ರ ರಿಪೋರ್ಟ್. ಈಗ ಇದನ್ನ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಈ ಮೌಲಾನಾ ಸಾಜಿದ್ ನೋವಾನಿ ಒಬ್ಬ ಕ್ಷುದ್ರ ದೇಶದ್ರೋಹಿ, ಮುಸ್ಲಿಂ ಶರಿಯತ್ ಕಾನೂನನ್ನ ಈ ದೇಶಕ್ಕೆ ಅಳವಡಿಸಲಿಕ್ಕೆ ಹೊರಟಂತ ಗುಂಪಿನ ನಾಯಕ. ಈಗ ಅವರ ಪ್ರಕಾರ, ಅವರ ಮುಸ್ಲಿಂ ಶರಿಯತ್ನ ಪ್ರಕಾರ ಅಥವಾ ಕುರಾನ್ ಪ್ರಕಾರ ಏನ್ ಹೇಳುತ್ತೆ? ಅಧ್ಯಾಯ 8.39 ಸೂರತ್ ಅಲ್ಫಾಲ್ 39ನೇ ಚಾಪ್ಟರ್ ಅಲ್ಲಿ ಇಸ್ಲಾಮಿನ ಪ್ರಕಾರ ಅಲ್ಪಸಂಖ್ಯಾತರಿಗೆ ಬದುಕುವ ಹಕ್ಕು ಇಲ್ಲ, ಯಾವುದೇ ಸೌಲಭ್ಯಗಳನ್ನು ಪಡ್ಕೊಳ್ಳುವ ಹಕ್ಕಿಲ್ಲ, ಅವರು ಗುಲಾಮರಿಗೆ ಸಮಾನ. ಮುಸ್ಲಿಂ ಧರ್ಮವನ್ನ ಒಪ್ಪಿಕೊಳ್ಳದೆ ಇದ್ದವರೆಲ್ಲ ಹರಾಮಿಗಳು, ಅವರು ಕೊಲ್ಲಲಿಕ್ಕೆ ಯೋಗ್ಯ. ಇನ್ನು ಈ ಅಲ್ಪಸಂಖ್ಯಾತರು ಬದುಕಬೇಕು ಅಂತ ಆದ್ರೆ ಜಜಿಯಾ ಟ್ಯಾಕ್ಸ್, ಸರ್ವೈವಲ್ ಟ್ಯಾಕ್ಸ್, ಹಿಂದೆ ಮಹಮ್ಮದಿಯರು ಮುಸ್ಲಿಮರ ಆಡಳಿತದಲ್ಲಿ ಜಜಿಯಾ ಟ್ಯಾಕ್ಸ್ ಹಾಕಿದ್ದಕ್ಕೆ ಬಹಳ ದೊಡ್ಡ ಹೋರಾಟ ಅವತ್ತು ಆಗಿತ್ತು. ಈ ಜಜಿಯಾ ಟ್ಯಾಕ್ಸ್ ಹಾಕಿ ಅವರನ್ನ ಬದುಕಲಿಕ್ಕೆ ಬಿಡ್ತಾರೆ. ಅಂದ್ರೆ ನಿಮಗೆ ಬದುಕಬೇಕೋ ನೀವು ಟ್ಯಾಕ್ಸ್ ಕಟ್ಟಬೇಕು. ಈ ರೀತಿಯ ಅವರ ಮುಸ್ಲಿಮನ ಆ ಶರಿಯತ್ತು ಮತ್ತು ಮಹಮ್ಮದಿಯರ ಒಂದು ಒಟ್ಟು ಅವರ ಧರ್ಮ ಗ್ರಂಥ ಹೇಳುವ ಪ್ರಕಾರ ಈ ರೀತಿಯಲ್ಲಿ. ಹಾಗಾಗಿ ಅದೇ ಭಾವದಲ್ಲಿ ಮುಂದೊಂದು ದಿನ ಹಿಂದೂಗಳು ಹಿಂದೂ ದೇಶದಲ್ಲಿ ಭಾರತದಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ, ಆಗ್ತಾರೆ. ಇದು ಮೌಲಾನಾ ಸಾಜಿದ್ ನೋವಾನಿ ಅವರ ಮಾತಿನ ಅರ್ಥ. ಅವ್ರು ಹೇಳ್ತಾರೆ, ಯಾವತ್ತೂ ಹಿಂದೂಗಳು ಒಗ್ಗಟ್ಟಾಗಿರ್ಲಿಲ್ಲ, ಬಹುಸಂಖ್ಯಾತರಾಗಿರ್ಲಿಲ್ಲ. ಅವರು ಈಗ ಕ್ರಿಶ್ಚಿಯನ್ರು ಹಿಂದೂಗಳಲ್ಲ, ಸಿಖ್ಖರು ಹಿಂದೂಗಳಲ್ಲ, ಬುದ್ಧಿಸ್ಟ್ ಈಗ ಬುದ್ಧ ಧರ್ಮವನ್ನ ಸ್ವೀಕರಿಸಿದವರು ಹಿಂದೂಗಳಲ್ಲ, ದಲಿತರು, ಎಸ್ಎಸ್ಟಿಗಳು, ಆದಿವಾಸಿಗಳು ಹಿಂದೂಗಳಲ್ಲ, ಜಾಟ್ ಸಮುದಾಯ ಹಿಂದೂ ಅಂತ ಒಪ್ಕೊಳ್ಳೋದಿಲ್ಲ, ಲಿಂಗಾಯತ ಸಮುದಾಯ ಹಿಂದೂಗಳಲ್ಲ. ಅಂದ್ರೆ ಹಿಂದೂ ಧರ್ಮದ ಒಳಗಡೆ ಪುಣ್ಯಕ್ಕೆ ಯಾದವ ಸಮುದಾಯವು ಹಿಂದೂ ಧರ್ಮದ್ದಲ್ಲ, ಹಿಂದೂ ಧರ್ಮವನ್ನು ಒಪ್ಪುವುದಿಲ್ಲ ಅಂತ ಹೇಳಿಲ್ಲ. ಯಾಕೆಂದ್ರೆ ಕೃಷ್ಣನನ್ನೇ ನಾವು ಕಳ್ಕೋಬೇಕಾಗಿತ್ತು. मैं पिछले 25-30 साल से मुल्क के कोने कोने में जा रहा हूँ और मुल्क की हकीकी डेमोग्राफी, मुल्क की हकीकी आबादी, उनके अकीदे, उनकी सोच, उनकी रिलीजियस आइडेंटिटी,
उनकी ट्राइबल आइडेंटिटी, उनकी कास्ट आइडेंटिटी, उनकी आस्थाएं, उस पर मैं बहुत रिसर्च कर चुका हूँ। मैं हजर अस्वद और खाने काबा के गिलाफ पर हाथ रखकर कहता हूँ कि भारत में हिंदू अकलियत में है। किसी कीमत पर हिंदुओं को अक्सरियत में नहीं माना जा सकता। मैं फिर दोहराता हूँ, सिख हिंदू नहीं हैं, क्रिश्चियंस हिंदू नहीं हैं, बुद्धिस्ट हिंदू नहीं हैं, शेड्यूल कास्ट के लोग हिंदू नहीं हैं, ट्राइबल लोग, आदिवासी लोग जो इस मुल्क के असली बाशिंदे हैं सबसे कदीम, वो भी हिंदू नहीं हैं, तमिलनाडु के लोग हिंदू नहीं हैं, लिंगायत हिंदू नहीं हैं। आप सोचिए ज़रा, हमारी ये नावाकफ़ी है अपने मुल्क से, और शुरू से जो हमने हिंदुओं को बांटा है, ये सेकुलर हिंदू हैं, ये कम्युनल हिंदू हैं, इस तकसीम ने हमको बहुत धोखा दिया है। पहले सेकुलर हिंदुओं ने हमको नुकसान पहुंचाया, सो कॉल्ड सेकुलर हिंदू। अब वो लोग जो फासिस्ट हिंदू हैं, उनके हाथ में उन्होंने मुल्क को परोस दिया। हमें आज जैसी महफिल में कंक्रीट सॉल्यूशन सोचने चाहिए। हल क्या है मसले का? मैं आपसे बहुत सफाई के साथ कहता हूँ, लोग भी ऐलान कर रहे हैं कि अब हम ऐलान कर बाकायदा सिख मज़हब कबूल करेंगे। हम जाट हैं, हिंदू नहीं हैं, हमें हिंदू बना दिया गया, इसलिए हम इस बात का ऐलान करने के लिए कि हम हिंदू नहीं हैं और सरकारी कागजात में हम अपने आप को सिख डिक्लेयर करेंगे। वेस्टर्न यूपी से लेकर हरियाणा तक के जाट इस बात का ऐलान कर चुके हैं। हज़ारों की पंचायतें उनकी जमा होकर इसका ऐलान कर रही हैं। हम अपने मुल्क को, सच्ची बात यह है, मुल्क की ज़मीनी सूरत हाल को नहीं जानते। हम मीडिया के ज़रिए से मुल्क को समझने की कोशिश कर रहे हैं। ज़मीनी सतह पर शायद ही कोई मुल्क में इतना जाता होगा। ಇವರು ಹೇಳುವ ಪ್ರಕಾರ ಸಿಖ್ಖರು, ಈಗ ಸಿಖ್ಖರನ್ನ ನೀವು ನೋಡಿದ್ರೆ ಅವರಲ್ಲೇ ಬಹಳಷ್ಟು ಪಂಗಡಗಳಿದೆ, ಆದರೆ ಸಿಖ್ಖರು ಈಗಲೂ ಏನ್ ಹೇಳ್ತಾರೆ, ನಾವು ಸನಾತನಿಗಳು. ಇನ್ನು ದಲಿತರು, ಬುಡಕಟ್ಟು ಜನಾಂಗ, ಆದಿವಾಸಿಗಳ ಪ್ರಶ್ನೆ ಬಂದಾಗ ಈಗ ವಿದೇಶದಿಂದ ಬರುವ ಫಂಡ್ ಏನಿದೆ, ಆ ಫಂಡ್ ಅನ್ನ ಇವತ್ತು ಸ್ಕ್ರೂಟಿನೈಸ್ ಮಾಡಲಿಕ್ಕೆ ಒಂದು ಹೊಸ ಕಾನೂನು ತರ್ತಾ ಇದೆ ಕೇಂದ್ರ ಸರ್ಕಾರ. ಅದಕ್ಕೆ ಪ್ರತಿಭಟನೆ ಮತ್ತು ಪ್ರತಿಕ್ರಿಯೆ, ಅದರ ಬಗ್ಗೆ ರೋಷಾವೇಶ, ಅದರ ವಿರೋಧ ಎಲ್ಲಿ ಕೇಳಿ ಬರ್ತಾ ಇದೆ? ಅಮೆರಿಕದ ಸೆನೆಟ್ ಅಲ್ಲಿ ಕೇಳಿ ಬರ್ತಾ ಇದೆ. ಯಾಕೆ ಹೇಳಿ? ಈ ಭಾರತದಲ್ಲಿ ಮತಾಂತರದ ಮೂಲಕ ಕ್ರಿಶ್ಚಿಯಾನಿಟಿಯನ್ನ ಬಲವಾಗಿ ಕಟ್ಟಲಿಕ್ಕೆ ಹೊರಟಂತ ಏಕೈಕ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಫಂಡ್ಗಳು NGOಗಳಿಗೆ ಬರ್ತಾ ಇದೆ. ಇಲ್ಲಿ ನಮ್ಮ ದೇಶದ ಆಂತರಿಕ ಸಮಸ್ಯೆ ಅದು. ಆ ಫಂಡ್ ಅನ್ನ ಬರುವುದು ಹೇಗೆ, ಅದು ಯಾಕೆ ಬರ್ತಾ ಇದೆ, ಎಲ್ಲಿಗೆ ಬರ್ತಾ ಇದೆ, ಯಾವ ಉದ್ದೇಶಕ್ಕೆ ಬರ್ತಾ ಇದೆ, ಆ ಉದ್ದೇಶಕ್ಕೆ ಅದು ವಿನಿಯೋಗ ಆಗ್ತಾ ಇದೆಯಾ ಅಥವಾ ಮತಾಂತರಕ್ಕೆ ಆಗ್ತಾ ಇದೆಯೋ, ಅದನ್ನ ಸ್ಕ್ರೂಟಿನೈಸ್ ಮಾಡಬೇಕು ಅಂತ ಭಾರತ ಸರ್ಕಾರ ಯೋಚನೆ ಮಾಡಿದ್ರೆ ಅವರಿಗೆ ಬೆಂಕಿ ಬೀಳುತ್ತೆ. ಯಾಕೆ ಹೇಳಿ? ಅವ್ರು ಕಳಿಸ್ತಾ ಇರೋ ಉದ್ದೇಶ ಯಾವುದೋ ಬಡಬಗ್ಗರಿಗೋ ಇನ್ನೊಬ್ಬರಿಗೋ ಒಳ್ಳೇದಾಗ್ಲಿ ಅಂತಲ್ಲ. ಅವರ ಕಳಿಸ್ತಾ ಇರೋ ಉದ್ದೇಶವೇ ಮತಾಂತರ. ಅದನ್ನ ನೀವು ಅದರ ದುರಂತದ ಬರ್ಬರ ಚಿತ್ರವನ್ನ ನೋಡ್ಬೇಕು ಅಂತಾದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಈಶಾನ್ಯ ರಾಜ್ಯಗಳಿಗೆ ಹೋಗ್ಬೇಕು. ಇವತ್ತು ಈಶಾನ್ಯ ಜಾರ್ಖಂಡ್ ಇರಬಹುದು, ಉತ್ತರಾಖಂಡ್ ಇರಬಹುದು, ಇನ್ನೊಂದಿರಬಹುದು, ಮಗದೊಂದಿರಬಹುದು, ಮಿಜೋರಾಂ ಇರಬಹುದು, ಅಸ್ಸಾಂವರೆಗೆ ಪ್ರತಿಯೊಂದು ಕಡೆ ಹಿಂದೂಗಳು ಬಹುಸಂಖ್ಯಾತರಾಗಿದ್ದವರು ಇವತ್ತು ಅಲ್ಪಸಂಖ್ಯಾತರಾಗಿದ್ದಾರೆ. ಅಂದ್ರೆ ಒಂದು ಬಹಳ ಅದ್ಭುತವಾದಂತ ಷಡ್ಯಂತ್ರ ನಡೀತಾ ಇದೆ. ಈಗ ಬಂಗಾಳದಲ್ಲಿ ನೋಡಿ, ಬಹುತೇಕವಾಗಿ 75% ಅವರು ಯಶಸ್ವಿಯಾಗಿದ್ರು. ಡೆಮೋಗ್ರಫಿ ಬದಲಾಗಿತ್ತು. ಈಗ ಭಾರತ ವಿಭಜನೆ ಆಗುವಾಗ 14% ಇದ್ದವರು ಮುಸ್ಲಿಮರು ಈಗ 25% ಬಂದಿದ್ದಾರೆ. 70% ಇದ್ದ ಹಿಂದೂಗಳು ಅವರ ಇದು ಶೇಕಡಾವಾರು ಕಡಿಮೆ ಆಗ್ತಾ ಇತ್ತು. ಬಾಂಗ್ಲಾ ನುಸುಳುಕೋರನ್ನ ಯಥೇಷ್ಟವಾಗಿ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸ್ತಾ ಇದ್ರು ಮಮತಾ ಬ್ಯಾನರ್ಜಿ ಅವರು. ಅವರ ನೇತೃತ್ವದಲ್ಲಿ ಇನ್ನಿಷ್ಟು ಬಾಂಗ್ಲಾದೇಶಗಳನ್ನ ಒಳಗೆ ನುಸುಳುಕೋರನ್ನಾಗಿ ಸ್ವೀಕರಿಸಿ ಇಡೀ ಬಂಗಾಳವನ್ನ, 7 ಸಿಸ್ಟರ್ಸ್ ಅನ್ನ, ಆಮೇಲೆ ಅಲ್ಲಿಯ ಈಶಾನ್ಯ ರಾಜ್ಯಗಳನ್ನ ಭಾರತದಿಂದ ಹೊರಗೆ ಅದನ್ನ ತುಂಡರಿಸುವಂತ ಒಂದು ಷಡ್ಯಂತ್ರ ನಡೀತಾ ಇತ್ತು. ಅದಕ್ಕೆ ಈಗ ಮರ್ಮಾಘಾತ ಆಗಿದೆ. ಅದರಿಂದ ಇವೆಲ್ಲ ಹಿಂದೂಗಳಲ್ಲೂ, ಅಂದ್ರೆ ಇಡೀ ಹಿಂದೂಗಳು ಅಲ್ಲ, ಲಿಂಗಾಯತರಲ್ಲ, ಗೌಡ್ರಲ್ಲ, ಅಥವಾ ಇನ್ನೊಂದು ಸಿಖ್ರಲ್ಲ, ದಲಿತರಲ್ಲ. ಈಗ ಹಾಗೆ ಬಂದಾಗ ಸ್ವತಃ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಮತಾಂತರ ಆದ್ರು. ಆದ್ರೆ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ಲಿಕ್ಕೆ ಕರೆ ಕೊಟ್ರು. ಆದ್ರೆ ಎಷ್ಟು ದಲಿತರು ಅವತ್ತು ಅದನ್ನ ಬೌದ್ಧ ಧರ್ಮಕ್ಕೆ ಸೇರಿದ್ರು? ಸೇರ್ಲಿಲ್ಲ. ಅಂಬೇಡ್ಕರ್ ಅಂತವ್ರು ಸೇರಿದ್ದಾರೆ ಅಂತ ಹೇಳಿ ಕೆಲವರು ಸೇರಿದ್ರೆ ಬಿಟ್ರೆ ಅವರು ಪೂರ್ಣ ಪ್ರಮಾಣದಲ್ಲಿ ಆ ಸಮುದಾಯ ಬೌದ್ಧ ಧರ್ಮವನ್ನ ಸ್ವೀಕರಿಸಿಲ್ಲ. ಅಂದ್ರೆ ಅವರ ಒಳಗಡೆ ಸನಾತನ ಧರ್ಮದ ಆ ಬೀಜ ವೃಕ್ಷವಾಗಿ ಬೆಳೆದಿದೆ. ಇವತ್ತು ಮೌಲಾನಾ ಈ ಸಾಜಿದ್ ನೊವಾನಿ ಈ ವಿಚಿತ್ರವಾದ ಕಾರ್ಡ್ ಅನ್ನ ಯಾಕೆ ಬಳಸುತ್ತಾರೆ? ಜಾತಿ ಗಣತಿಯ ಮುಂದುವರಿದ ರೂಪ ಇದು. ಜಾತಿ ಗಣತಿಯ ಗರ್ಭದಲ್ಲಿ ಅಡಗಿದ ಷಡ್ಯಂತ್ರ ಏನು ಅನ್ನೋದನ್ನ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಮೌಲಾನಾ ಸಾಜಿದ್ ನೊವಾನಿ ಇಸ್ಲಾಮಿಕ್ ಕಲ್ಚರ್ ಕಾನ್ಕ್ಲೇವ್ ಅಲ್ಲಿ
ಬಾಯಿ ಬಿಟ್ಟಿದ್ದಾರೆ. ಇದು ನಮಗೆ ಸಿಕ್ಕಿದ ಪರಮಾಸ್ತ್ರ. ನಂಬೇಡಿ, ಇದು ನಮಗೆ ಹಿನ್ನಡೆ ಅಲ್ಲ, ಆಘಾತ ಅಲ್ಲ. ನಮ್ಮನ್ನ ನಾವು ಇವತ್ತು ನಮ್ಮ ಜಾತೀಯತೆ, ಮೇಲು ಕೀಳು, ಅನ್ಟಚಬಿಲಿಟಿ ಇತ್ಯಾದಿ ಇತ್ಯಾದಿ ಈ ಮಠಮಾನ್ಯಗಳು ದಯವಿಟ್ಟು ಗಮನಿಸಿ. ನಿಮ್ಮ ದುರ್ವ್ಯವಹಾರದಲ್ಲಿ, ಅತ್ಯಾಚಾರದಲ್ಲಿ, ಮಕ್ಕಳ ಮೇಲೆ ಲೈಂಗಿಕ ಅತ್ಯಾಚಾರ, ಆಮೇಲೆ ಆಸ್ತಿ, ಮಠ, ರಾಜಕಾರಣ, ಅವನು ಮುಖ್ಯಮಂತ್ರಿ ಮಾಡಿ ಇವನು ಇಳಿಸಿ ಅಂತ ದರಿದ್ರ ಕೆಲಸದಲ್ಲಿ ತೊಡಗಿದ್ರಲ್ಲ ನೀವು. ಕಾವಿ ಉಟ್ಕೊಂಡು ಅವಮಾನ ಮಾಡ್ತಾ ಇದ್ರಲ್ಲ, ಈ ಸಾಂಸ್ಕೃತಿಕ ಸಮಾಜಕ್ಕೆ ದ್ರೋಹ ಮಾಡ್ತಾ ಇದ್ರಲ್ಲ. ದಯವಿಟ್ಟು ನಿಮ್ಮ ಮೂಲ ಕರ್ತವ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಇಡೀ ಹಿಂದೂ ಧರ್ಮವನ್ನ ಛಿದ್ರಗೊಳಿಸ್ಲಿಕ್ಕೆ ಹೊರಟಿದೆ ಈ ಶಕ್ತಿಗಳು. ಯಾಕೆ ಹೇಳಿ? ಅವರಿಗೆ ಆಘಾತ ಆಗಿದೆ. ಬಂಗಾಲದಲ್ಲಿ ಇವತ್ತು ಯಾವಾಗ ಬಿಜೆಪಿ ಪ್ರಚಂಡವಾಗಿ ಗೆದ್ದು ಬಂತೋ, ಅಸ್ಸಾಂನಲ್ಲಿ ಮಾಡ್ಲಿಕ್ಕೆ ಹೊರಟಿದ್ರು, ಅಲ್ಲೂ ವರ್ಕೌಟ್ ಆಗಿಲ್ಲ. ಬಿಹಾರದಲ್ಲಾಗಿಲ್ಲ, ಮಹಾರಾಷ್ಟ್ರದಲ್ಲಾಗಿಲ್ಲ. ಇದೇ ಸಾಜಿದ್ ನೋವಾನಿ ಮಹಾರಾಷ್ಟ್ರದ ಚುನಾವಣೆ ಸಂದರ್ಭದಲ್ಲಿ ಬೊಗಳಿದ್ರು. ಏನು? ಎನ್ಸಿಪಿ ಬೆಂಬಲಿತ ಕಾಂಗ್ರೆಸ್ಗೆ ವೋಟ್ ಹಾಕಿ ಮುಸ್ಲಿಮರು, ಬಿಜೆಪಿ ವೋಟ್ ಹಾಕಬೇಡಿ. ಒಮ್ಮೆ ಯಾರಾದ್ರೂ ಬಿಜೆಪಿ ವೋಟ್ ಹಾಕಿದ್ರೆ ಅವರನ್ನ ಬಹಿಷ್ಕರಿಸಿ. ವರ್ಕೌಟ್ ಆಗಿಲ್ಲ. ಇವತ್ತು ಯಾಕೆ ಪ್ರಿಯಾಂಕಾ ಖರ್ಗೆ RSS ಮೇಲೆ ಮುಗಿಬಿದ್ದಿದ್ದಾರೆ? RSS ಮೇಲೆ ಮುಗಿಬೀಳ್ಲಿಕ್ಕೆ ಅಂತಲೇ ಅವರನ್ನ ಗೃಹ ಮಂತ್ರಿ ಮಾಡಲಾಗಿದೆ. ಅವರು ಇವತ್ತು ಯಾವುದೋ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗ್ತದೆ, ಪೊಲೀಸರು ಕೈ ಕೊಡ್ತಾ ಇದ್ದಾರೆ, ಪೊಲೀಸರೇ ಶಾಮೀಲು ಅಂತ ಒಂದು ವಿಡಿಯೋ ಬಂದಿದೆ. ಅದರ ಬಗ್ಗೆ ಅವ್ರ ಯೋಚನೆ ಇಲ್ಲ. ಭಟ್ಕಳದಲ್ಲಿ ಯಾವುದೋ ಒಂದು ಹಿಂದೂ ಹುಡುಗಿಯನ್ನ ಒಬ್ಬ ಮುಸ್ಲಿಂ ಹುಡುಗ ತಗೊಂಡೋಗ್ತಾ ಇದ್ದದನ್ನ ಹಿಂದೂ ಹುಡುಗಿ ತನ್ನ ಮೇಲೆ ಬಲಾತ್ಕಾರದಿಂದ ಕೊಂಡೋಗ್ತಾ ಇದ್ದಾನೆ ಅಂತ ಹೇಳಿಕೆ ಕೊಟ್ಟಿದ್ದಾಳೆ. ಆದ್ರಿಂದ ಅವರನ್ನು ರಕ್ಷಣೆಗೆ ಹೋಗಿದ್ದಾರೆ ಹಿಂದೂಗಳು, ಮತ್ತು ಪೊಲೀಸರಿಗೆ ಹೇಳಿ ಪೊಲೀಸರ ಮೂಲಕ ಅದನ್ನ ಒಪ್ಪಿಸಿದ್ದಾರೆ. ಆದ್ರೂ ಹಿಂದೂಗಳ ಮೇಲೆ, ಹಿಂದೂ ಮುಖಂಡರ ಮೇಲೇನೆ ಅಲ್ಲಿ ಕೇಸ್ ಆಗ್ತಾ ಇದೆ, ದರೋಡೆ ಆಗ್ತಾ ಇದೆ. ಪೊಲೀಸರೇ ದರೋಡೆಗೆ ಇಳಿದಿದ್ದಾರೆ. ಹೊರ ರಾಜ್ಯದಲ್ಲಿ ನಮ್ಮ ಪೊಲೀಸರು ಹೋಗಿ ಅಲ್ಲಿ ಲಂಚ ರುಶ್ವತ್ ತಗೊಂಡದ್ದಾಯ್ತಲ್ಲ, ಪೊಲೀಸ್ ವ್ಯಾನ್ ನಲ್ಲೇ ಹೋಗಿ ಈಗ ಲಪಡಾಯಿಸ್ಲಿಕ್ಕೆ ಕೊಟ್ಟಿದ್ದಾರೆ ಹಣವನ್ನ, ವರದಿಯಾಗಿದೆ ಪತ್ರಿಕೆಯಲ್ಲಿ. ಅದೆಲ್ಲ ಯೋಚನೆ ಇಲ್ಲ ಅವರಿಗೆ. ಅವರಿಗೆ ಯೋಚನೆ ಒಂದೇ, RSS ನೋಂದಣಿ. ಸುಪ್ರೀಂ ಕೋರ್ಟ್ ನ ಲಾಯರ್ಗಳು ಮಾತಾಡಿದ್ರೆ ಆಗುದಿಲ್ಲ ಅವ್ರಿಗೆ. ನೀವ್ ಯಾಕೆ ಮಾತಾಡ್ತೀರಿ? ಹೋಯ್ ತಿಳ್ಕೊಳ್ರಿ, RSS ಅನ್ನೋದು ಒಂದು ಚೌಕಟ್ಟಿನ ಒಳಗಡೆ ಇದ್ದ ಸಂಘಟನೆ ಅಲ್ಲ, SDPI ಅಲ್ಲ, ಮುಸ್ಲಿಂ ಲೀಗ್ ಅಲ್ಲ. ಅದು RSS ಅನ್ನೋದೊಂದು ಭಾವನೆ, ಅದು ಸಮುದ್ರ. ಅದಕ್ಕೆ ಯಾವುದೇ ಕಟ್ಟುಕಟ್ಟಳೆಗಳಿಲ್ಲ. ನೀವು ಕಾನೂನಾತ್ಮಕವಾಗಿ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಕಾನೂನು ತಜ್ಞರ ಉತ್ತರ ಕೊಡದೇನೆ ಮತ್ತೆ ಯಾರು ಕೊಡ್ಬೇಕು ಉತ್ತರನ? ಕೊಟ್ಟಿದ್ದಾರೆ. ಆದ್ರೆ ಇದು ತಿಳ್ಕೊಳ್ಳಿ, ಇವೆಲ್ಲ ಪದರ. ಇದು ಒಳಗಿನದ್ದು ಇದೇ ಮೌಲಾನಾ ಸಾಜಿದ್ ನೋವಾನಿ ಹಿಂದೂಗಳನ್ನ ಒಡೆಯಲಿಕ್ಕೆ. ಯಾಕೆ? ಪ್ರತಿಯೊಂದು ರಾಜ್ಯದಲ್ಲೂ ಇವತ್ತು ಬಿಜೆಪಿ ಜೈಬೇರಿಯನ್ನ ಬಾರಿಸ್ತಾ ಇದೆ. ಯಾಕೆ ಅಂತಂದ್ರೆ ಹಿಂದೂಗಳ ಧ್ರುವೀಕರಣ, ಕ್ರೋಢೀಕರಣ. ಈ 12 ವರ್ಷದಲ್ಲಿ ಸನಾತನ ಒಂದು ಧರ್ಮದ ಸಿಂಹಗರ್ಜನೆ ಆಗ್ತಾ ಇದೆ. ಎಲ್ಲ ಮತಭೇದಗಳನ್ನ, ತಮ್ಮ ಒಳಗಡೆ ಜಾತಿಗಳನ್ನ ಬಿಟ್ಟು ಇವತ್ತು ದೇಶಕ್ಕಾಗಿ, ಮೋದಿಗಾಗಿ, ಒಂದು ಇಡೀ ಅಖಂಡ ಭಾರತಕ್ಕಾಗಿ ಹಿಂದೂಗಳು ಒಂದಾಗ್ತಾ ಇದ್ದಾರೆ. ಅದರ ದೊಡ್ಡ ಒಂದು ಪ್ರಯೋಗ ಶಾಲೆ ಅಸ್ಸಾಂ ಮತ್ತು ಬಂಗಾಳ, ಬಿಹಾರ ಅಥವಾ ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಉಜ್ವಲವಾಗಿ ಬೆಳೀತಾ ಇದ್ದಾರೆ. ಹಿಂದೂಗಳೆಲ್ಲರೂ ಸೋಷಿಯಲ್ ಮೀಡಿಯಾದ ಮೂಲಕ ಒಟ್ಟಾಗ್ತಾ ಇದ್ದಾರೆ. ಇವರನ್ನು ಹೀಗೆ ಬಿಟ್ರೆ ಖಂಡಿತವಾಗಿ 2047, 2057ರಲ್ಲಿ ಇಸ್ಲಾಮಿಕ್ ಭಾರತ ಮಾಡ್ತೇವೆ ಅಂತ ಹೊರಟಿದ್ರಲ್ಲ, ಅದು 3057ರಲ್ಲೂ ಆಗುದಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಆದ್ದರಿಂದ ಜಾತಿ ಗಣತಿ ಅಸ್ತ್ರ. ಈಗ ಅರ್ಥ ಆಯ್ತಲ್ಲ ನಿಮಗೆ? ರಾಹುಲ್ ಗಾಂಧಿ ಅವರ ಜಾತಿ ಗಣತಿ, ಸಿದ್ದರಾಮಯ್ಯನವರ ಜಾತಿ ಗಣತಿ, ಪ್ರಿಯಾಂಕಾ ಖರ್ಗೆ ಅವರ RSS ನೋಂದಣಿ ಅಸ್ತ್ರ, ಅದೆಲ್ಲವೂ ಮೌಲಾನಾ ಸಾಜಿದ್ ನೋವಾನಿ ಅವರ ಮಾತಲ್ಲಿ ಅಡಕಗೊಂಡಿದೆ, ಎರಕಗೊಂಡಿದೆ. ನಾವು ಈಗ ಎಚ್ಚರ ಆಗದೆ ಇದ್ರೆ ಇನ್ನು ಯಾವತ್ತೂ ನಮಗೆ ಎಚ್ಚರ ಆಗುವ ಅವಕಾಶ ಇಲ್ಲ. ಒಮ್ಮೆ ಮೋದಿ ಅವರು 12 ವರ್ಷದ ಹಿಂದೆ ಬಾರದೇ ಇದ್ದಿದ್ರೆ, ಈ ಸರಿ ಏನಾದ್ರೂ ಬಂಗಾಲವನ್ನ ಬಿಜೆಪಿ ಗೆಲ್ಲದೇ ಇದ್ದಿದ್ರೆ ಏನಾಗ್ತಾ ಇತ್ತು ಅನ್ನೋದನ್ನ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದರ ಹಣೆ ಬರ, ಅದರ ಒಂದು ಭವಿಷ್ಯ ಈ ಸಾಜಿದ್ ನೋವಾನಿ ಅವರ ಮಾತು. ಅಂದ್ರೆ ಅವರ ಒಳಗಡೆ ಇರುವ ಪಂಗಡಗಳ ಬಗ್ಗೆ ಮಾತಾಡೋದಿಲ್ಲ. ಜಾತಿ ಗಣತಿ ಮಾಡುವವರು ಕೂಡ ಅಥವಾ ಮಾಡಬೇಕು ಅಂತ ಹೇಳುವವರು ಕೂಡ ಮುಸ್ಲಿಮು ಕ್ರಿಶ್ಚಿಯನ್ರನ್ನ ಒಟ್ಟಾಗಿ ನೋಡ್ತಾರೆ. ಈ ದಲಿತರು ಹಿಂದೂಗಳಲ್ಲ ಅಂತ ಹೇಳ್ತಾರಲ್ಲ, ಇದೇ ಮಂಗಳೂರು ಬನ್ನಿ, ದಲಿತ ಕ್ರಿಶ್ಚಿಯನ್ ಅಂತ ಒಂದು ಸಂಘಟನೆ ಇದೆ. ಇವರ ಮತಾಂತರದ ಪಿಂಡ ಅದು. ಅವರ ಬಡತನ, ಅವರ ಅಸಹಾಯಕತೆ, ಅವರ ದೌರ್ಬಲ್ಯ ಹೇಳಿ ಕೇಳಿ ಹಿಂದೂ ಧರ್ಮದ ದೌರ್ಬಲ್ಯವನ್ನ ಇಟ್ಕೊಂಡು ಅವರನ್ನು ಎನ್ಕೇಜ್ ಮಾಡಿ ಅವರಿಗೆ ಕ್ರಾಸ್ ತೂಗಾಕಿದ್ರಲ್ಲ. ಅವರಿಗೆ ಸಾಮೂಹಿಕ ಪ್ರಾರ್ಥನೆ ಇಲ್ಲ, ಸಾಮೂಹಿಕ ಭೋಜನ ಇಲ್ಲ, ಗಂಡು ಹೆಣ್ಣಿನ ವಿನಿಮಯ ಇಲ್ಲ. ಇವತ್ತು ಅವರು ದಲಿತ ಕ್ರಿಶ್ಚಿಯನ್ ಅಂತ ಹಾಕೊಳ್ತಾರೆ. ನೋಡಿ ದುರಂತ ಇದು. ಇದನ್ನ ಹಿಂದೂಗಳು ಅರ್ಥ ಮಾಡ್ಕೋಬೇಕು, ಇದನ್ನ ದಲಿತರ ಅರ್ಥ ಮಾಡ್ಕೋಬೇಕು. ಚಂದ್ರಶೇಖರ್ ಅಂತ ಒಬ್ಬ ಪಟ್ಟಿಂಗ ಬಂದಿದ್ದಾನಲ್ಲ ಅಖಂಡ ಭಾರತದ ಲೆವೆಲ್ ಅಲ್ಲಿ, ಜೈ ಭೀಮ್ ಅಂತ, ಅವನು ಯಾರು? ಮುಸ್ಲಿಮು. ಹೆಸರು ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಾಲ್ಗೆ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವರ ಟೊಪ್ಪಿ ಬಿಟ್ಟು ನಾಮ ಹಾಕೊಂಡು ಬರ್ತಾ ಇದ್ದಾರೆ. ಯಾವ್ಯಾವ ರೀತಿಯಲ್ಲಿ ಬರ್ತಾ ಇದ್ದಾರೆ ನೋಡಿ. ಸಿನಿಮಾದಲ್ಲಿ ನೋಡಿದ್ದೇವೆ ಇದನ್ನೆಲ್ಲ ನಾವು, ಮುಖ್ಯವಾಗಿ ಹಿಂದಿ ಸಿನಿಮಾದಲ್ಲಿ. ಆ ಬಡ್ಡಿ ಮಕ್ಕಳು ಅಮಿತಾಬ್ ಬಚ್ಚನ್ ಇಂದ ಇವತ್ತಿನ ಹೊಸ ಹುಡುಗರು ನಾಯಕರವರೆಗೂ ಅವರು ಮಾಡಿದ ಎಲ್ಲಾ ಸಿನಿಮಾಗಳಲ್ಲಿ ವಿಲನ್ಗಳೆಲ್ಲ ಕೇಸರಿ ಶಾಲ್ ಹಾಕೊಂಡು ಬರುದು ದಾಡಿದ್ರು ನನ್ನ ಮಕ್ಕಳು. ಹಿಂದೂ ಧರ್ಮವನ್ನ, ಹಿಂದೂ ಅಸ್ಮಿತೆಯನ್ನ ಅಮಿತಾಬ್ ಬಚ್ಚನ್ ಅಂತ ಅವರು ಕೂಡ ಅವರ ಸಿನಿಮಾದಲ್ಲಿ ಅವರು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಇಸ್ಲಾಮಿಕ್ ಮಸೀದಿಯನ್ನ, ಅಲ್ಲಾಹುವನ್ನ ಎತ್ತರಿಸುವುದು, ಹಿಂದೂ ಧರ್ಮವನ್ನ
ಕಾಲಡಿಗೆ ಹಾಕಿ ಮೆಟ್ಟುದು. ಖಾನ್ ಸಹೋದರರು ಮಾಡಿದ್ರು, ಈ ಹಿಂದೂ ನಾಯಕರು ಅದನ್ನು ಮಾಡಿದ್ರು. ಅಮಿತಾಬ್ ಬಚ್ಚನ್ ಸಿನಿಮಾದಲ್ಲಿ ನಿಮಗೆ ಸಾರಾ ಸಗಟ್ ಕಾಣುತ್ತೆ. ಅಂದ್ರೆ ಇಡೀ ಭಾರತದ ಸ್ವತಂತ್ರ ಭಾರತದಲ್ಲಿ ಮೊದಲಿಂದಲೂ ಕೂಡ ಬಹುಸಂಖ್ಯಾತ ಹಿಂದೂಗಳನ್ನ ಒಡೆಯುವ, ಮೆಟ್ಟುವ, ತುಳಿಯುವ ಕೆಲಸ ನಿರಂತರವಾಗಿ ಸಾಗಿದೆ. ಅದೇನೋ ದೈವಾನುಗ್ರಹ, ಈ ನೆಲದ ಗುಣ, ಕಾಯಕ ಭೂಮಿಯ ಒಂದು ಕೃಪೆ, ಹಿಂದೂ ಧರ್ಮದ ಶಕ್ತಿ, ಸನಾತನ ಧರ್ಮದ ಆತ್ಮಶಕ್ತಿ ಅದು ಮೆಟ್ಟಿದಷ್ಟು ಉಜ್ವಲವಾಗಿ ಬೆಳೀತಾ ಇದೆ ನಭೋಮಂಡಲಕ್ಕೆ. ಈ ಬಂಗಾಳದ ಚುನಾವಣೆಯ ಮತ್ತು ಹಿಂದೂಗಳ ಧ್ರುವೀಕರಣದ ಸನ್ನಿವೇಶ ಮತ್ತು ರಾಜಕೀಯವಾಗಿ ಈಗ ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಿ ಕಂಡು ಕೇಳರಿಯದ ಬಹುಮತವನ್ನ ಗಳಿಸಿದಂತ ಸಂದರ್ಭ, ಟಿಎಂಸಿ ಚಿಂದಿ ಚಿತ್ರಾನ್ನವಾದದ್ದು, ಮಹಾರಾಷ್ಟ್ರದ ರಾಜಕೀಯದಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಕೈ ಹಿಡಿತಕ್ಕೆ ತೆಗೆದುಕೊಂಡದ್ದು, ಇವೆಲ್ಲವನ್ನ ನೋಡಿ ಈ ಭಾರತದ ಒಳಗಿನ ಭಾರತ ವಿರೋಧಿಗಳು ಇವತ್ತು ಧೃತಿಗೆಟ್ಟಿದ್ದಾರೆ. ಅದರ ಪರಿಣಾಮ ಏನು? ಈ ಮೌಲಾನಾ ಸಾಜಿದ್ ನೊವಾನಿ ಏನು ಮಾತಾಡ್ತಾ ಇದ್ದಾರಲ್ಲ, ಅದು ಅವರ ಮುಂದಿನ ಷಡ್ಯಂತ್ರ. ಜಾತಿ ಗಣತೆಯ ಮೂಲ ಬೀಜ ಇದು. ಜಾತಿ ಗಣತಿ ಮಾಡಿದ್ದು ಜಾತಿ ಉದ್ಧಾರಕ್ಕಲ್ಲ. ಆ ಜಾತಿಯ ಅಸಹಾಯಕತೆ, ಅಶಕ್ತತೆ ಅಥವಾ ಅವರ ದೌರ್ಬಲ್ಯ ಎಲ್ಲ ಅರ್ಥ ಮಾಡಿಕೊಂಡು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅವರಿಗೆ ನಾವು ಪ್ರತ್ಯೇಕವಾಗಿ ಗಮನಿಸಿ ಅವರನ್ನ ಮೇಲೆತ್ತೋದು ಇವರ ಗರೀಬಿ ಹಠವನ್ನು ನೋಡಿ ಆಗಿದೆ. ಗರೀಬಿಯಾಗಿ ಇರಬೇಕು ಅಂತಲೇ ಇವರು 60 ವರ್ಷ ಆಳಿದ್ದು. ಈಗ ಮೋದಿ ಅವರ ಗವರ್ಮೆಂಟ್ ಅಲ್ಲಿ 12 ವರ್ಷದಲ್ಲಿ 12 ಉದಾಹರಣೆ ಕೊಡಿ ಹೇಳ್ತಾರಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು. 59 ವರ್ಷದಲ್ಲಿ ತಂದೆ ಮಗ ಕಲಬುರ್ಗಿ ವಿಷಯದಲ್ಲಿ ನಮ್ಗೆ 59 ಉದಾಹರಣೆ ಬೇಡ, 9, 5 ಸೇರಿಸಿ 14 ಉದಾಹರಣೆ ಕೊಟ್ಬಿಡ್ಲಿ. ನಾವು ನಾಳೆ ಬೆಳಗ್ಗೆ ಜೈ ಪ್ರಿಯಾಂಕಾ ಖರ್ಗೆ, ಜೈ ಮಲ್ಲಿಕಾರ್ಜುನ ಖರ್ಗೆ ಅಂತ ನಾನೇ ಹೊರಡ್ತೇನೆ. ಮೋದಿ ಅವರದ ಸಾಧನೆ ನೀವು ಕೇಳುವ ವ್ಯವಧಾನ ಇದೆಯಾ? 1 ಗಂಟೆ ವಿಡಿಯೋ ಮಾಡ್ತೇನೆ, ಕೇಳಿ. ಇಂಥ ಒಂದು ದರಿದ್ರ ಸ್ಥಿತಿಯಲ್ಲಿ ನಾವು ಇದ್ದೇವೆ. ನೆನಪಿಡಿ, ನಮಗೆ ಗೊತ್ತಿಲ್ಲದೆಯೇ ನಮ್ಮನ್ನ ಸಂಪೂರ್ಣವಾಗಿ ನಾಶ ಮಾಡುವ, ಹಿಂದೂ ಧರ್ಮವನ್ನ ಒಡೆಯುವ ಒಂದು ಮಹಾ ಷಡ್ಯಂತ್ರ ಈ ಜಾತಿ ಗಣತಿ, RSS ಮೇಲಿನ ಒಂದು ದಾಳಿ, ಇವೆಲ್ಲವೂ ನೆನಪಿಡ್ಬೇಕು. ಹಾಗಾಗಿ ಈ ಮೌಲಾನಾ ಸಾಜಿದ್ ನೊವಾನಿ ಅವರ ಮಾತಿದೆಯಲ್ಲ, ಅದು ಅಷ್ಟು ಸುಲಭಕ್ಕಾಗಿ ಅಥವಾ ಅದನ್ನ ತಳ್ಳಿ ಹಾಕುವ, ಏನೋ ನಾಯಿ ಬೊಳಗದ ಕ್ಷಣ ದೇವಲೋಕ ಹಾಳಾಗತ್ತೆ, ಚಪರಾಸಿ ನನ್ನ ಮಕ್ಕಳು ಏನೋ ಹೇಳ್ತಾವೆ ಬಿಟಾಕಿ ಬುದ್ಧಿಶೂನ್ಯ ಅಂತ ನಾವು ಬಿಡುವಾಗೆ ಇಲ್ಲ. ಹೇಗೆ ಅಣ್ಣಪ್ಪನ ಕೃಪೆ, ಮಂಜುನಾಥನ ಕೃಪೆಯಿಂದ ಈ ಬುರುಡೆ ಗ್ಯಾಂಗಿನ ಎಲ್ಲ ಒಳಗಿನ ಸತ್ಯಗಳು, ಒಳಗಿನ ಪಿತೂರಿ ದರೋಡೆಕೋರರು, ಎಡಚರರು ಹೇಗೆ ಹೊರಗೆ ಬರ್ತಾ ಇದ್ದಾರೋ, ಅದೇ ರೀತಿ ಈ ಕಾಯಕ ಭೂಮಿ, ಈ ಸನಾತನ ಧರ್ಮದ ಶಕ್ತಿ, ಹಿಂದೂ ಧರ್ಮದ ಒಂದು ಇಡಿಯದಾದಂಥ ಒಂದು ಜಾಗೃತ ಮನೋಭಾವ, ಅದು ನಮಗೆ ಸತ್ಯವನ್ನ ಗೋಚರಿಸ್ತಾ ಇದೆ. ಆ ಗೋಚರ ಸತ್ಯವನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಾವು ಖಂಡಿತವಾಗಿಯೂ ನಾವು ಸೋಲ್ತೇವೆ. ಕಾಂಗ್ರೆಸ್ಸಿನ ಮನೋಧರ್ಮ ಏನು ಅನ್ನೋದನ್ನ ನಾವು ತಾಜ್ ಹೋಟೆಲಿನ ದಾಳಿ ಸಂದರ್ಭದಲ್ಲಿ ಹಿಂದೂ ಟೆರರಿಸಂ ಅಂತ ಮಾಡ್ಲಿಕ್ಕೆ ಹೊರಟದ್ದು, ಚಿದಂಬರ ಬಾಯಲ್ಲಿ ಬಂದದ್ದು ಎಲ್ಲವನ್ನೂ ಗಮನಿಸಿದ್ದೇವೆ. ಸುಶೀಲ್ ಕುಮಾರ್ ಶಿಂದೆ ಗೃಹ ಮಂತ್ರಿಯಾಗಿ 2013ರಲ್ಲಿ ತಾನೇನು ಹೇಳಿಕೆ ಕೊಟ್ಟಿದ್ದೆ, ಅದು ಹೆಂಗೆ ತಪ್ಪಾಯ್ತು, ಹಿಂದೂ ಟೆರರಿಸಂ ಅದನ್ನ ಪ್ರಪೋಸ್ ಮಾಡ್ಲಿಕ್ಕೆ ಹೊರಟಂತ ಒಂದು ಪ್ರಪೋಗಾಂಡ ಅನ್ನೋದನ್ನ ಗಮನಿಸಿದೆ ಹೇಳಿದ್ರಲ್ಲ, ಇವೆಲ್ಲ ಗಮನಿಸಬೇಕು. ಈ ಮೌಲಾನಾ ಸಾಜಿದ್ ನೊವಾನಿ ಇವತ್ತು ಅದರ ಎಲ್ಲದರ ಬೀಜವನ್ನ ಎತ್ತಿಟ್ಟಿದ್ದಾರೆ. ಈಗಲಾದರೂ ನಾವು ಹಿಂದೂಗಳು ಒಗ್ಗಟ್ಟಾಗದೇ ಇದ್ರೆ, ಎಚ್ಚರಗೊಳ್ಳದೇ ಇದ್ರೆ ನಾವು ಏನಾಗಬಹುದು ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡಿ, ಕಮೆಂಟ್ ಮಾಡಿ, ಪ್ರತಿಕ್ರಿಯಿಸಿ, ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ. ಪ್ರತಿಯೊಬ್ಬರಿಗೂ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿಸಿ. ಯಾಕೆಂತಂದ್ರೆ ಇದು ಹಿಂದೂ ಧರ್ಮದ, ಹಿಂದೂ ಅಸ್ಮಿತೆಯ, ಹಿಂದೂ ದೇಶದ ಅಳಿವು ಉಳಿವಿನ ಆತ್ಯಂತಿಕ ಪ್ರಶ್ನೆ. ನಮಸ್ತೆ.